ವೇಸ್ ಎಲ್ಲ ಚೆನ್ನಾಗಿದೆ. ನಾನು ಹೇಗ್ ಬರುತ್ತೋ ಕ್ವಾಲಿಟಿ ಹೇಗಿರುತ್ತೋ ನನಗೆ ಕಾಣುತ್ತೋ ಅಂತ ಅನ್ಕೊಂಡಿದ್ದೆ. ಡೆಲಿವರಿ ಆದ್ಮೇಲೆ ಸ್ಟ್ರೆಚ್ ಮಾರ್ಕ್ ಆಯಿಲ್ ನ ಮನೇಲೆ ಮಾಡ್ಕೊಳ್ಬಹುದು. ರೀತಿ ತೆಳು ಅಂತಾನು ಅನ್ಸಲ್ಲ, ಚೆನ್ನಾಗಿದೆ. ಅಂಡ್ ಹಿಂದೆಗಡೆ ನಾನು ಕಟ್ಕೊಂಡಿದ್ದಾಗ ಇದೇನು ಹಳ್ಳಿಗೆ ಹೋಗೋ ತರ ಕಟ್ಕೊಂಡಿದ್ಯಾ ಅಂತ ನನಗೆ ಕಾಮೆಂಟ್ ಬಂದಿತ್ತು. ಅಂಡ್ ನಾನು ಥ್ರೂ ಔಟ್ ದ ಒಂದು ಬಾಣಂತನದಲ್ಲಿ ನಾನು ಈ ರೀತಿ ವೆಟ್ ವೈಪ್ಸ್ ನ ಯೂಸ್ ಮಾಡಲ್ಲ. ಇದು ಹೊಟ್ಟೆ ಇರೋದ್ರಿಂದ ಇದು ಹಿಂಗ್ ಬರೋ ತರ ಕಾಣಿಸ್ತಿದೆ ಅನ್ಸುತ್ತೆ ನಿಮ್ಗೆ. ಬಟ್ ಇದಕ್ಕೆ ಸೇಮ್ ಕಲರ್ ಪ್ಯಾಂಟ್. ಸೊ ನೀವು ನಿಮ್ ಬೇಬಿ ಬಾಮ್ನ ಇಷ್ಟು ಎಂಜಾಯ್ ಮಾಡ್ತೀರಾ ಹೇಗೆ? ಅಂಡ್ ಇದೊಂದು ಬ್ಲ್ಯಾಕ್ ನ ತಗೊಂಡೆ. ದಿಸ್ ಒನ್ ಮಗು ಕಕ್ಕ ಮಾಡಿದ್ರು ಸಹ ನಾನು ನಾರ್ಮಲ್ ಪರ್ಪಲ್ ಕಲರ್ ಅಂಡ್ ನಾನದು ಸ್ಟಿಲ್ ಐ ಆಮ್ ಶೋಯಿಂಗ್ ಈ ರೀತಿ ಒಂಥರ ಡಿಸೈನ್ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ನಾನು 3/4 ಆರ್ಡರ್ ಮಾಡ್ಕೊಂಡಿದ್ದೀನಿ. ಯಾಕಂತಂದ್ರೆ ಅದು ಬಾಣಂತನಕ್ಕೆ ಬೇಕಾಗುತ್ತೆ. ನನ್ನ ಪಾಪುಗೆ ನಾನು ಸಾಂಬ್ರಾಣಿ ಕೊಡೋದಕ್ಕೆ ಹಾಕ್ತೀನಿ. ಕೇರ್ಫುಲ್. ಏನಪ್ಪ ಅಲ್ಲೆಲ್ಲಿದೆ? ಏನಿತ್ತು? ಅದನ್ನ ಹಾಕೊಳ್ಳಿ, ಇಲ್ಲಾಂದ್ರೆ ನಾನು ಕೊಡಿ ಹಾಕೊಡ್ತೀನಿ ಬ್ಯಾಗು. ನೋಡಿ ಅದಿತಿ ಎಷ್ಟು ಕಾನ್ಶಿಯಸ್ ಆಗ್ತಾರೆ. ಲಾಟ್ಸ್ ಆಫ್ ಲವ್. ಯಾರ್ ಕ್ರೂವಿ ನೀನು? ನನ್ ಕ್ರೂವಿ. ಏನು ವಿಕ್ಕಿ ಆಮೇಲೆ ಬಂದು ಕುಡಿತಾರೆ, ಆಫ್ ಮಾಡಿ. ಅದಿತಿ ಗಾರ್ಡ ನನ್ ಕ್ರೂವಿ ಅಂತ ಹೇಳಿದ್ರು. ನನ್ ಕ್ರೂವಿ. ಲಾಟ್ಸ್ ಆಫ್ ಲವ್. ಲಾಟ್ಸ್ ಆಫ್ ಲವ್. ಹಿಂಗೇನೆ ನಾನಂತೂ ಹೇಳಂಗಿಲ್ಲ ಅವ್ರಿಗೆ ನನ್ ಕ್ರೂವಿ ಅಂತ. ಲಾಟ್ಸ್ ಆಫ್ ಲವ್ ಎಲ್ಲ ಹೇಳಂಗೇ ಇಲ್ಲ, ಅದಿತಿನೇ ಹೇಳ್ಬೇಕು. ಯಾರ್ ಕ್ರೂವಿ ಅಂತ ಕೇಳೋದು. ಎಸ್, ಇವತ್ತಿನ ವ್ಲಾಗಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ನಾನು ನಿಮ್ ಜೊತೆ ಏನೋ ಶೇರ್ ಮಾಡ್ಕೊಳ್ತೀನಿ. ವೇಟ್ ಫಾರ್ ಇಟ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಿನ್ನೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದಾಗ ಅಕ್ಷಯ ಕಲ್ಪ ಹಾಲ ಯೂಸ್ ಮಾಡ್ತೀನಿ ಅಂತ ಹೇಳಿದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದೀರಾ. ಹೌದು, ಅಕ್ಷಯ ಕಲ್ಪ ಹಾಲನ್ನ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಆ್ಯಪ್ ಸಹ ಇದೆ. ನಾನು ಅದಿತಿಗೆ ಅಕ್ಷಯ ಕಲ್ಪ ಹಾಲನ್ನ ಯೂಸ್ ಮಾಡೋದು. ಸೊ ನೋಡಿ ಎಷ್ಟು ಕೆನೆ ಬರುತ್ತೆ. ಇದರಲ್ಲೇ ನಾನು ಅದಿತಿಗೆ ತುಪ್ಪ ಮಾಡ್ಕೊಳ್ತೀನಿ. ಇದು A2 ಮಿಲ್ಕ್ ಆಗಿರೋದ್ರಿಂದ ಅದಿತಿಗೆ A2 ಗೀನೇ ಸಹ ಕೊಡ್ತಾ ಇದ್ದೀನಿ. ತುಂಬ ಒಳ್ಳೆಯದು. ವೆಯ್ಟ್ ಗೇನ್ ಸಹ ಮಕ್ಕಳು ಇದರಿಂದ ಚೆನ್ನಾಗಿ ಆಗ್ತಾರೆ. ಆ್ಯಂಡ್ ಯಾವುದೇ ರೀತಿ ಹಾರ್ಮೋನ್ಸ್ ಎಲ್ಲ ಹಸುಗೆ ಯೂಸ್ ಮಾಡಿರೋದಿಲ್ಲ. ತುಂಬ ಸೇಫ್ ಅಂತ ನಾನು ಅಕ್ಷಯ ಕಲ್ಪ ಹಾಲನ್ನ ಅದಿತಿಗೆ ಕೊಡ್ತೀನಿ. ಅದಿತಿಗೆ ನಾನು ಹಾಲನ್ನ ಶುರು ಮಾಡಿದ್ದು 1 ವರ್ಷದಿಂದ. ರೀಸೆಂಟಾಗಿ WHO 6 ಮಂತ್ಸಿಂದ ಹಾಲನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಆದರೆ ನಾನು 1 ವರ್ಷದಿಂದ ಅದಿತಿಗೆ ಹಾಲು ಕೊಟ್ಟಿದ್ದು. ಅವಾಗ ಇನ್ನೂ ಒಂದು ವರ್ಡಿಕ್ಟ್ ಬಂದಿರಲಿಲ್ಲ ದಟ್ 6 ಮಂತ್ಸಿಂದ ಕೊಡ್ಬೋದು ಅಂತ. ನೋಡ್ಬೋದು ನೀವು 2 ಬಾಕ್ಸ್ ಅಷ್ಟು ಆಗಿದೆ ಕೆನೆ. ಇನ್ನು ಡೆಲಿವರಿಗಿಂತ ಮುಂಚೆ ಒಂದ್ಸಲ ಈ ಕೆನೆನೆಲ್ಲ ತುಪ್ಪ ಮಾಡ್ಕೊಂಡ್ಬಿಟ್ರೆ ಹೊಸ ಪಾಪುಗೂ ಈ ತುಪ್ಪನೇ ಯೂಸ್ ಮಾಡಬಹುದು. ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಅರ್ಧ ಲೀಟರ್ಗೆ ನಾವು 43 ರುಪೀಸ್ನ ಪೇ ಮಾಡ್ತೀವಿ. ತುಂಬ ಚೆನ್ನಾಗಿದೆ ಹಾಲು. ಈವ್ನಿಂಗ್ ಆಗಿತ್ತು. ಸೊ ಮಾರ್ಕೆಟಿಗೆ ಹೋಗಿದ್ನಲ್ಲ, ಸೊ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರಬೇಕಿತ್ತು. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಸಹ ತೊಗೊಂಡು ಬಂದಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ತಂದು ಅದನ್ನು ಕ್ಲೀನಾಗಿ ತೊಳೆದು ಒಣಗಿಸಿಟ್ಕೊಳ್ತೀನಿ. ಡೆಲಿವರಿ ಆದಮೇಲೆ ಮಗುಗೆ ಸಾಂಬ್ರಾಣಿ ಮತ್ತು ನನಗೆ ಸಾಂಬ್ರಾಣಿ ಎಲ್ಲ ಹಾಕ್ಕೊಳ್ಬೇಕಲ್ಲ, ಸೊ ಆ ಟೈಮ್ಗೆ ಕರ್ಬೇವಿನ ಸೊಪ್ಪು ತುಂಬ ಹೆಲ್ಪ್ ಆಗುತ್ತೆ. ಯಾವ ರೀತಿ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತೀನಿ ಅಂತೆಲ್ಲ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನೀವು ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರಾ ಅಥವಾ ನನ್ನ ಚಾನೆಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಅಂತಂದರೆ, ನಾನು ವೀಣಾ ಕೃಷ್ಣ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್, ಥೆರಪಿಸ್ಟ್ ಆ್ಯಂಡ್ ಕೌನ್ಸಿಲರ್. ನನಗೆ 2.5 ವರ್ಷ ಆಲ್ಮೋಸ್ಟ್. ಅದಿತಿಗೆ ಇನ್ನೇನು 1 ತಿಂಗಳು ಹೋದರೆ ಮಗು ಇದೆ. ಆ್ಯಂಡ್ ನಾನೀಗ 9 ಮಂತ್ಸ್ ಪ್ರೆಗ್ನೆಂಟ್. ಸ್ವಲ್ಪ ದಿನದಲ್ಲೇ ನನಗೆ ಒಂದು ಸೆಕೆಂಡ್ ಬೇಬಿ ಬರುತ್ತೆ. ಅದರ ಒಂದು ಡೀಟೇಲ್ ವೀಡಿಯೋಸು ಆ್ಯಂಡ್ ಬೇಬಿ ಟಿಪ್ಸು, ಮಾಮ್ ಟಿಪ್ಸು ಎಲ್ಲನೂ ಈ ಒಂದು ಚಾನಲಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಬಾಣಂತನಕ್ಕೆ ಕರಿಬೇವು ತುಂಬ ಒಳ್ಳೆಯದು. ನಾನು ಆರ್ಗ್ಯಾನಿಕ್ ಆಗೇ ಸಾಂಬ್ರಾಣಿನೂ ಸಹ ಮಾಡ್ಕೊಳ್ತೀನಿ. ಕೆಲವು ಐಟಮ್ಸ್ಗಳನ್ನ ಮುಂಚೆನೇ ತಂದಿಟ್ಕೊಂಡು ಆ ಟೈಮ್ಗೆ ಯೂಸ್ ಮಾಡ್ಕೊಳ್ತೀನಿ. ಅದರಲ್ಲಿ ಕರಿಬೇವು ಸಹ ಒಂದು. ಕರಿಬೇವನ್ನ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ತುಂಬ ಒಳ್ಳೆಯದು. ಆ್ಯಂಡ್ ಏನೇನನ್ನು ಮುಂದಕ್ಕೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ಮುಂದಿನ ವ್ಲಾಗ್ಸಲ್ಲಿ ನೀವು ನೋಡಬಹುದು. ಈ ರೀತಿ ಕ್ಲೀನಾಗಿ ತೊಳೆದು ಒಣಗಿಸ್ಕೊಳ್ಬೇಕಾಗತ್ತೆ. ಇಷ್ಟು ಹಾಕಲ್ಲ, ಅಂದರೆ ಇಷ್ಟು ಯೂಸ್ ಮಾಡಲ್ಲ, ಸ್ವಲ್ಪ ಮನೆಗೂ ಎತ್ಕೊಳ್ತೀನಿ. ಇನ್ನು ಮಿಕ್ಕಿದ್ದು ನಾನು ಸಾಂಬ್ರಾಣಿಗೆ ಒಣಗಿಸಿ ಇಟ್ಕೊಳ್ತೀನಿ. ಸಾಂಬ್ರಾಣಿ ಕೆಲವರು ಹಾಕ್ಬೋದು ಅಂತ ಹೇಳ್ತಾರೆ, ಹಾಕಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಯೂಸ್ ಮಾಡುವಂಥ ಎಲ್ಲ ಮೆಟೀರಿಯಲ್ಸು ಮನೆಯಲ್ಲೇ ಇರುವಂಥದ್ದು ಆ್ಯಂಡ್ ಅಡುಗೆ ಸಾಮಾನುಗಳದೇ ನಾನು ಯೂಸ್ ಮಾಡೋದ್ರಿಂದ ಸಾಂಬ್ರಾಣಿನ ನಾನು ಕಂಪಲ್ಸರಿ ಮಗುಗೆ ಆ್ಯಂಡ್ ನನಗೂ ಸಹ ತೊಗೊಳ್ತೀನಿ. ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಮುಂದಿನ ದಿನದಲ್ಲಿ ಕಾಯ್ತಾ ಇರಿ. ಹಲೋ,
ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ಮೆಟರ್ನಿಟಿ ವೇರ್ಸ್ನ ಆರ್ಡರ್ ಮಾಡಿದ್ದೀನಿ ಅಂತ. ನನಗೆ ಆರ್ಡರ್ ರಿಸೀವ್ ಆಯಿತು. ಎಲ್ಲ ಟ್ರಯಲ್ ನೋಡಿದೆ, ತುಂಬ ಚೆನ್ನಾಗಿದೆ. ನಿಮಗೆ ಹೆಲ್ಪ್ ಆಗಲಿ ಅಂತ ನೀವು ಇದನ್ನು ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಏನೇನ ಬೈ ಮಾಡಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇಷ್ಟು ನನ್ನ ಮೆಟರ್ನಿಟಿ ವೇರ್ಸ್ ಎಲ್ಲ ಚೆನ್ನಾಗಿದೆ. ನಾನು ಹೇಗೆ ಬರುತ್ತೋ, ಕ್ವಾಲಿಟಿ ಹೇಗಿರುತ್ತೋ, ನನಗೆ ಕಾಣುತ್ತೋ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಅಂತೂ ತುಂಬ ಚೆನ್ನಾಗಿದೆ. 3 ರೀತಿಯಾಗಿ ನಾನು ತೊಗೊಂಡಿದ್ದೀನಿ. ಸೊ ಮೊದಲನೇದು, ನಾನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಬಟ್ಟೆ ಹಾಕಿದ್ರು ಹಿಂಸೆ. ಅದು ಬೇರೆ ಸಮ್ಮರ್ ಅಲ್ವಾ, ಸಕ್ಕತ್ ಹಿಂಸೆ ಆಗುತ್ತೆ. ಫುಲ್ಲು ಶೆಕೆ ಎಲ್ಲ ಆಗ್ತಾ ಇರುತ್ತೆ. ಸೊ ಈಗ ಕಾಟನ್ ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಕ್ಸೀಸ್ನ ತರಿಸ್ಕೊಂಡಿದ್ದೀನಿ. ಸೊ ಮ್ಯಾಕ್ಸಿ ಕಂಪ್ಲೀಟ್ ನಾನು 3/4 ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 3 ಮೆಟರ್ನಿಟಿ ಗೌನ್ಸು. ಸೊ ಮೊದಲನೇದಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮ್ಯಾಕ್ಸಿ. ನಾನು ಟ್ರಯಲ್ ಮಾಡಿರೋದನ್ನ ವಿಡಿಯೋ ಸಹ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಸೈಡಲ್ಲಿ ನೋಡ್ಬೋದು. ಸೊ ಇದು ಕಂಪ್ಲೀಟ್ ಕಾಟನ್, ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ಸೊ ಯಾವುದೇ ರೀತಿ ತೆಳು ಅಂತಲೂ ಅನಿಸಲ್ಲ, ಚೆನ್ನಾಗಿದೆ. ಆ್ಯಂಡ್ ಹಿಂದೆಗಡೆ ಟೈಯಬಲ್ ಸಹ. ಬಟ್ ನಂಗೆ ಆನ್ಲೈನಲ್ಲಿ ತುಂಬ ಕಡಿಮೆ ಅಂತ ಅನ್ನಿಸ್ತು. ದಿಸ್ ಇಸ್ ನಾಟ್ ಫ್ರಮ್ ಮೀಶೋ. ಒಂದು ಡೈರೆಕ್ಟ್ ಗಾರ್ಮೆಂಟ್ಸ್ ಇಂದಾನೆ ಈ ಒಂದು ಮೆಟರ್ನಿಟಿ ವೇರ್ಸು, ಅದಾದ್ಮೇಲೆ ಕಂಪ್ಲೀಟ್ ಈ ಕಾಟನ್ ಮೆಟೀರಿಯಲ್ಸ್, ಮಕ್ಳು ಬಟ್ಟೆ, ಅವ್ರ ಹತ್ರನೇ ನಾನು ತರಿಸ್ಕೊಂಡಿದ್ದು. ಸೊ ಚೆನ್ನಾಗಿದೆ ಇದು. ಸೊ ಇದು ಒಂದು ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಕಲರ್ ಇಷ್ಟ ಆಯಿತು. ನಾನು ಸೆಲೆಕ್ಟ್ ಮಾಡಿದಂತಹ ಕಲರ್ ಎಲ್ಲಾನು ಚೆನ್ನಾಗಿದೆ. ಆ್ಯಂಡ್ ಸೊ ಫುಲ್ ಲೆಂತ್ ನೀವು ಆರ್ಡರ್ ಮಾಡ್ಕೋಬೋದು. ನಾನು 3/4 ಲೆಂತ್ ತೊಗೊಂಡಿದ್ದೀನಿ. ಸೊ ಇದು ಒಂದು, ದಿಸ್ ಇಸ್ ಫಸ್ಟ್ ಮ್ಯಾಕ್ಸಿ. ಆ್ಯಂಡ್ ಸೆಕೆಂಡ್ ಪ್ರೈಸ್ ಎಷ್ಟು ಅಂತಲೂ ಹೇಳ್ತೀನಿ, ಆರಾಮಾಗಿ ತೊಗೊಳ್ಬೋದು. ಆ್ಯಂಡ್ ನೆಕ್ಸ್ಟು ಈ ಕಲರ್, ಒಂದು ಬ್ಲೂ ಕಲರ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ. ಸೊ ಸ್ಲೀವ್ ಒಂದು ಇಷ್ಟು ಬರುತ್ತೆ ನಮಗೆ. ಸೊ ನೀವು ನೋಡ್ಬೋದು ಪಿಕ್ಚರಲ್ಲಿ. ಸೊ ದಿಸ್ ಇಸ್ ಒನ್. ಸೊ ಇದು ಅಷ್ಟೇ, ಫುಲ್ಲು ಟೈ ಸಹ ಉದ್ದ ಕೊಟ್ಟಿರ್ತಾರೆ. ನಾನು ತೊಗೊಂಡಿರುವಂತಹ ಸೈಜು ಎಮ್ಮು, XXL ವರ್ಗು ಸೈಜ್ ಅವೈಲೇಬಲ್ ಇದೆ. ಅದಾದಮೇಲೆ ಇನ್ನೊಂದು ಕಲರ್ ಬಂದು ಒಂದು ಬ್ಲೂ, ಒಂದು ಪಿಂಕು, ಆ್ಯಂಡ್ ಒನ್ ಮೋರ್ ಕಲರ್ ಇಸ್ ದಿಸ್. ಯಾ, ಇದು ಅಲ್ಲ, ಇದಲ್ಲ, ಇದು ಅದು ಫೀಡಿಂಗ್ ಗೌನ್. ಇದು ಮ್ಯಾಕ್ಸಿ. ಹಾಂ. ಸೊ ದಿಸ್ ಒನ್, ಇದನ್ನು ನಾನು ತೊಗೊಂಡಿದ್ದೀನಿ. ಸೊ ನನಗೆ ಇದೊಂದು 3/4 ಅಂತಂದರೆ ಇನ್ನೇನು ಒಂದು ಕಾಲು ಇಷ್ಟು 3/4 ಅಂತಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ. ಸೊ ಅಷ್ಟು ಇದೆ. ತುಂಬ ತೆಳುನೂ ಇಲ್ಲ, ತುಂಬ ಬ್ರೀತಬಲ್ ಕಾಟನ್ ಅಂತ ಹೇಳ್ಬೋದು ಇದನ್ನ. ಇದು 3 ಮ್ಯಾಕ್ಸಿ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕೊಳ್ಳೋಕೆ ತೊಗೊಂಡಿದ್ದೀನಿ. ಅದಾದಮೇಲೆ ಫೀಡಿಂಗ್ ಗೌನ್ ನಾ ಸಹ 3ನ ತರಿಸ್ಕೊಂಡೆ. ಚೆನ್ನಾಗಿದ್ರೆ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡ್ಕೊಂಡ್ರೆ ನಾನು ಇಲ್ಲೇ ಆರ್ಡರ್ ಮಾಡ್ಕೊತೀನಿ. ಸೇಮ್ ಲೆಂತ್ ಇದೆ ಇದೂ ಸಹ. ಇದು ಹೀಗೆ, ಇಲ್ಲಿ ಯಾವುದೇ ರೀತಿ ಬಟನ್ ಅಥವಾ ಜಿಪ್ ಏನೂ ಇರೋದಿಲ್ಲ, ಆರಾಮಾಗಿ ಫೀಡ್ ಮಾಡ್ಕೊಳ್ಬೋದು. ಇದಕ್ಕೆ ಬಫ್ ಸ್ಲೀವ್ ಇದೆ, ಪಫ್ ಅಂತ ಏನು ಹೇಳ್ತೀವಿ. ಸೊ ಆ ರೀತಿ ನೀವು ಇಲ್ಲಿ ವಿಡಿಯೋದಲ್ಲೂ ನೋಡ್ಬೋದು. ಬಟ್ ಸ್ಟಿಲ್ ಐ ಆಮ್ ಶೋಯಿಂಗ್. ಈ ರೀತಿ ಒಂಥರ ಡಿಸೈನ್ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸೊ ಈ ರೀತಿ. ಸೊ ಫೀಡಿಂಗ್ ಅವನಿಗೆ ಒಂಥರ ಕ್ಲಾಸಿಕ್ ಲುಕ್ ಆ್ಯಂಡ್ ಫ್ಯಾಷನ್ ಲುಕ್ ಕೊಡುತ್ತೆ. ಸೊ ಇದು ಒಂದು. ಆ್ಯಂಡ್ ಇದಕ್ಕೂ ಸಹ ಥ್ರೆಡ್ ಕೊಟ್ಟಿದ್ದಾರೆ, ಅಂದರೆ ಹಿಂದಗಡೆ ಟೈಯಬಲ್ ಇದು. ಆ್ಯಂಡ್ ಇನ್ನು ಒಂದು ಇದನ್ನು ತೊಗೊಂಡೆ ನಾನು. ಎಲ್ಲ ಡಿಫ್ರೆಂಟ್ ಕಲರ್ಸೇ ಸ್ವಲ್ಪ ತೊಗೊಂಡೆ. ಎಲ್ಲರೂ ಹಾಕೋ ಥರ ಹಾರ್ಟ್ ಅದೆಲ್ಲ ಇತ್ತು. ನಂಗೆ ಸ್ವಲ್ಪ ಡಿಫ್ರೆಂಟಾಗಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಇದು ಫ್ಲವರ್ದು ಕಂಪ್ಲೀಟು ಸೇಮ್ ಈ ರೀತಿ. ಹಾಂ. ಆ್ಯಂಡ್ ಒನ್ ಮೋರ್ ಲಾಸ್ಟ್, ಇದು ಲೀಫ್ ಇದೆ ಇದರಲ್ಲಿ, ಪಿಂಕ್ ವಿತ್ ಬ್ಲ್ಯಾಕ್. ಇದು ಅಷ್ಟೇ ಸೇಮ್ ಮೆಟರ್ನಿಟಿ, ಸೇಮ್ ಟೈ, ಉದ್ದ. ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಇನ್ನು 3 ಕಾರ್ಡ್ ಸೆಟ್ನ ತೊಗೊಂಡೆ ನಾನು. ಅಂತಂದರೆ ನೈಟ್ ಪ್ಯಾಂಟು ಚೆನ್ನಾಗಿದೆ. ಇದು ಉದ್ದ ಇದೆ, ನಂಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ನನ್ನ ಹೈಟ್ಗೆ. ನಾನು ಇದನ್ನು ಎಲ್ ತೊಗೊಂಡೆ. ಇದನ್ನು ಕಾರ್ಡ್ ಸೆಟ್ನ ನಾನು ಎಲ್ ತೊಗೊಂಡಿದ್ದೀನಿ. ತುಂಬ ತುಂಡ ಅಂತಲೂ ಏನೂ ಅನಿಸಲ್ಲ. ಆ್ಯಂಡ್ ಇನ್ನೊಂದೇನು ಸ್ಪೆಷಲ್ ಅಂತಂದರೆ ಇದರಲ್ಲಿ ಒಂದು ಪಾಕೆಟ್ ಸಹ ಕೊಟ್ಟಿದ್ದಾರೆ. ತುಂಬ ವರ್ತು, ನೀವು ಆರಾಮಾಗಿ ತೊಗೊಳ್ಬೋದು. ನಾನು ಎಷ್ಟು ಪ್ರೈಸ್ನ ಪೇ ಮಾಡಿದೆ ಅಂತಂದರೆ 999ಗೆ 3 ನಿಮಗೆ ಕಾರ್ಡ್ ಸೆಟ್ಟು 3 ಬರುತ್ತೆ. ಈಗ ಈ ಟೀ ಶರ್ಟ್ನ ನಾನು ಈ ಟೀ ಶರ್ಟು ಇದಕ್ಕೆ ಸೇಮ್ ಕಲರ್ ಪ್ಯಾಂಟು. ಯಾ, ಸೊ ಸೇಮ್ ಕಲರ್ ಪ್ಯಾಂಟು.
ಸೊ ಈ ರೀತಿ 3 ತೊಗೊಂಡಿದ್ದೀನಿ ಕಾರ್ಡ್ ಸೆಟ್ಟು. ಅದಕ್ಕೆ ನಾನು 999 ಪೇ ಮಾಡಿದ್ದೀನಿ. ಆ್ಯಂಡ್ ಸೇಮ್ ಈ ಮ್ಯಾಕ್ಸಿ ಅಂತ ಏನು ತೋರಿಸ್ತೆ 3ಕ್ಕೂ 999. ಆದರೆ ಈ ಪಫ್ ಸ್ಲೀವ್ ಇದೆಯಲ್ಲ, ಈ ಮೆಟರ್ನಿಟಿ ಗೌನ್ಗೆ 1100 rupees, 1199, 1200 rupees. ಸೊ ಇದು ಪಫ್ ಸ್ಲೀವ್ ಇರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಸ್ವಲ್ಪ ಹೈ ರೇಂಜ್ ಇದೆ. ಸೊ ಅದು ಬಿಟ್ಟರೆ ಎಲ್ಲನೂ ವರ್ತ್ ಪ್ರೈಸು. ಮಾರ್ಕೆಟಲ್ಲಿ 600-700 ಮೆಟರ್ನಿಟಿ ವೇರ್ಸ್ನ ತೊಗೊಳ್ತೀವಿ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬೆಸ್ಟ್. ಇದು ಇನ್ನೊಂದು ಕಾರ್ಡ್ ಸೆಟ್ಟು ಚೆನ್ನಾಗಿದೆ, ಪಿಂಕ್ ಕಲರ್, ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಇದೊಂದು ಕಾರ್ಡ್ ಸೆಟ್ ಪ್ಯಾಂಟು ಆ್ಯಂಡ್ ಟೀ ಶರ್ಟ್ ಸೇಮ್ ಅದೇ ಕಲರ್, ಏನು ಡಿಫ್ರೆನ್ಸ್ ಏನಿಲ್ಲ. ನಾನು ಊಟ ಮಾಡಿಟ್ಟಿಲ್ಲ. ಹಾಂ ಯಾ. ಸೊ ಇದು ಟೀ ಶರ್ಟು ಅಷ್ಟೇ ಲೆಂತ್ ಚೆನ್ನಾಗಿದೆ, ನೀವು ನೋಡ್ಬೋದು. ಲೆಂತ್ ಚೆನ್ನಾಗಿದೆ. ಈಗ ಹೊಟ್ಟೆ ಇರೋದ್ರಿಂದ ಇದು ಹಿಂಗೆ ಬರೋ ಥರ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಬಟ್ ಹೊಟ್ಟೆ ಎಲ್ಲ ಕ್ಲಿಯರ್ ಆದಮೇಲೆ ಅಂತಂದರೆ ಆಫ್ಟರ್ ಡೆಲಿವರಿ ಹಾಕೊಂಡ್ಮೇಲೆ, ಆ್ಯಕ್ಚುಲಿ ನಾನು ಇದು ತೊಗೊಂಡಿದ್ದೆ ಆಫ್ಟರ್ ಡೆಲಿವರಿಗೆ. ಯಾವಾಗಲೂ ಗೌನೆ ಹಾಕೊಳಕ್ಕಾಗಲ್ಲ, ಬೋರ್ ಆಗುತ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಸೊ ಇದು ಲೆಂತು ಚೆನ್ನಾಗಿದೆ, ಇದು ಸ್ಲೀವ್ ಲೆಂತು. ಸೊ ಈ ರೀತಿ. ಆ್ಯಂಡ್ ಲಾಸ್ಟ್ ಇನ್ನೊಂದು ಈ ಪಿಂಕ್ನ ತೊಗೊಂಡಿದ್ದೀನಿ. ಸೊ ಈ ಪಿಂಕು ಇದು ಅಷ್ಟೇ ಫ್ಲಾರಲ್ಲು. ಪ್ಯಾಂಟು ಅಷ್ಟೇ ತುಂಬ ಟೈಟು ಅನ್ಸಲ್ಲ, ತುಂಬ ಲೂಸು ಅನ್ಸಲ್ಲ, ಒಂದು ಪಾಕೆಟ್ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ಎಷ್ಟು ಅಂತ ಹೇಳೋದಾದರೆ ನಾನು ಅವಾಗಲೇ ಹೇಳಿದೆ, ಕಾರ್ಡ್ ಸೆಟ್ಟು ಮತ್ತು ಮ್ಯಾಕ್ಸಿ ಅದು 999ಗೆ 3 ನೀವು ತೊಗೊಳ್ಬೋದು, ಪರ್ಚೇಸ್ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಇರುತ್ತೆ. ಆ್ಯಂಡ್ ಈ ಮ್ಯಾಕ್ಸಿ 1199ಗೆ 3 ನಿಮಗೆ ಕೊಡ್ತಾರೆ. ದಟ್ ಈಸ್ ಪಫ್ ಸ್ಲೀವ್ ಇದೆ, ಚೆನ್ನಾಗಿದೆ, ಬ್ರೀತಬಲ್ ಕಾಟನ್, ಶ್ರಿಂಕ್ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಒಂದ್ಸಲ ವಾಷಿಂಗ್ ಹಾಕಿ ಆಬ್ವಿಯಸ್ಲಿ ಆಗಲ್ಲ ಅಂತ ಅನ್ಕೋತೀನಿ. ಯಾಕಂತಂದರೆ ಅಂದರೆ ಮೆಟೀರಿಯಲ್ ನೋಡಿದ್ರೇ ಗೊತ್ತಾಗುತ್ತಿಲ್ಲ, ಕೆಲವೊಂದು ಶ್ರಿಂಕ್ ಆಗುತ್ತೆ. ಆ್ಯಂಡ್ ಕಾಟನ್ ಅಂತಂದರೆ ತುಂಬ ಟ್ರಾನ್ಸ್ಪರೆಂಟ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಕಾಟನ್ನು, ಬ್ರೀತಬಲ್ ಕಾಟನ್ನು. ನನಗಂತೂ ಸಮಾಧಾನ ಆಯಿತು. ಈಗ ಏನು ಎಲ್ಲ ಆಲ್ಮೋಸ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇನ್ನೊಂದು ತೋರಿಸ್ಬೇಕು. ನಿನ್ನೆ ಒಂದು ನಿಮಿಷ ನಾನು ತೋರಿಸ್ತೀನಿ. ಹಾಂ, ನಿನ್ನೆ ಹೊರಗಡೆ ಹೋಗಿದ್ವಿ, ಸ್ಕಾರ್ಫ್ನ ಹುಡುಕ್ತಾ ಇದ್ದೆ. ಗೊತ್ತಿಲ್ಲ ನೀವೆಲ್ಲ ಬಾಣಂತನದಲ್ಲಿ ಇದನ್ನು ಕಟ್ಟಲ್ವಾ, ತಲೆಗೆ ಕರ್ಚಿಫ್ ಥರ ಬರುತ್ತಲ್ಲ ಸ್ಕಾರ್ಫು, ಅದನ್ನು ನಾನು ಹರಿತಿದ್ರಲ್ಲೂ ಕಟ್ಟಿದ್ದೆ, ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೋಸ್ಕರ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ ಅದು ನಂದಲ್ಲ, ಅಂದರೆ ಅಮ್ಮ ಯೂಸ್ ಮಾಡ್ತಿದ್ದಂತಹ ಸ್ಕಾರ್ಫು, ನಾನೇನು ತೊಗೊಂಡು ಬಂದಿರಲಿಲ್ಲ. ಸೊ 3 ಸ್ಕಾರ್ಫ್ನ ನಾನು ತೊಗೊಂಡೆ. ಯಾಕಂತಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದಿತಿ ಬಾಣಂತನ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ, ಅಂದರೆ 4 ಜನ ಫ್ರೆಂಡ್ಸು, ಅಂತಂದರೆ ಡಿಗ್ರಿ ಅಲ್ಲ PU ಫ್ರೆಂಡ್ಸು. ಸೊ 4 ಜನಕ್ಕೂ ಒಬ್ರಿಗೆ ಅಕ್ಟೋಬರಲ್ಲಿ ಡೆಲಿವರಿ ಆಯಿತು ಹೆಣ್ಮಗು, ಆ್ಯಂಡ್ ಇನ್ನೊಬ್ರಿಗೆ ನವಂಬರಲ್ಲಿ ಡೆಲಿವರಿ ಆಯಿತು ಗಂಡು ಮಗು. ನನಗೆ ಡಿಸೆಂಬರಲ್ಲಿ ಅದಿತಿ ಹುಟ್ಟಿದ್ರು ಹೆಣ್ಮಗು. ಆ್ಯಂಡ್ December 16th ವಾಸ್ 1 more ಬಾಯ್ ಬೇಬಿ. ಸೊ 4 ಜನಕ್ಕೂ ಮೀಟ್ ಆದಾಗೆಲ್ಲ ವಿ ವರ್ ಎಂಜಾಯಿಂಗ್ ಅ ಲಾಟ್. ಎಷ್ಟು ಚೆನ್ನಾಗಿದೆ ಅಲ್ಲ, ಅಂದರೆ ಎಲ್ಲರೂ 94 ಬಾರ್ನು. ಸೊ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಏಜ್ ಕೇಳಿದ್ರಿ, ಐ ವಾಸ್ ಆಸ್ಕಿಂಗ್ ಗೆಸ್ ಮಾಡಿ ಅಂತ. ನಾನು ಇವಾಗಲೇ ಹೇಳಿಬಿಟ್ಟೆ, ಐ ಆಮ್ 94 ಬಾರ್ನ್. ಯಾ. ಸೊ ಎಲ್ಲರಿಗೂ ಒಟ್ಟಿಗೆ ಪಾಪ ಆಗಿದ್ರಿಂದ ವಿ ವರ್ ವೆರಿ ಎಕ್ಸೈಟೆಡ್, ಒಂಥರ ಯಾವ್ದಾಗತ್ತೆ ಯಾರಿಗೆ ಯಾವ್ದಾಗತ್ತೆ ಅಂತ. ಸೊ ಆ ಟೈಮಲ್ಲಿ ಒಂದ್ಸಲ ವಿಡಿಯೋ ಕಾಲ್ ಮಾಡಿದ್ರು ಎಲ್ಲರೂ ಮಗುನ ನೋಡೋದಕ್ಕೆ. ನಾನು ಯಾರಿಗೂ ಅವಾಗ ಅದಿತಿ 1.8 ಅಂತ ಹೇಳೇ ಇರಲಿಲ್ಲ. ಯಾಕಂತಂದರೆ ತುಂಬ ಪ್ರೆಷರ್ ಬೀಳುತ್ತೆ ಆ ಟೈಮಲ್ಲಿ. ಎಲ್ಲರಿಗೂ ನಾನು 27 ಸಮಥಿಂಗ್ ಏನೋ ಹೇಳಿದೆ. ಇಟ್ ಇಸ್ ನಾಟ್ ಲೈಕ್ ಸುಳ್ಳು ಹೇಳಿದ್ದೀನಿ ಅನ್ನೋದಕ್ಕಿಂತ ಆ ಟೈಮಲ್ಲಿ ಎಲ್ಲರೂ ಕ್ವೆಶ್ಚನ್ಸ್ನ ಕೇಳ್ತಾರಲ್ವ, ಏನಕ್ಕಷ್ಟು ಇದು ಮಗು ಆರೋಗ್ಯವಾಗಿದೆಯಾ, ಅಥವಾ ಅವ್ರ ತಲೆಯಲ್ಲಿ ಏನೋ ಓಡುತ್ತೆ, ಅವ್ರಿಗೆ ಯಾರ್ದೋ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ಏನು ಲೋ ಬರ್ತ್ ವೆಯ್ಟ್ ಮಗು ಹುಟ್ಟಿದ್ರೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆ ಮಗುಗೆ ಅಂತ ಅಂದ್ಕೊಳ್ಳಿ. ಸೊ ಆ ಥಾಟ್ನ ನನ್ನ ತಲೆಗೆ ಹಾಕ್ತಾರೆ. ಓಕೆನಾ, ಈ ಮಗುಗೆ ಇದಿರ್ಬೋದು, ಅದಿರುತ್ತೆ, ಒಂದ್ಸಲ ಚೆಕ್ ಮಾಡಿಸಿ, ಈ ರೀತಿ. ಅಂದರೆ ನಾನು ಅದನ್ನ ಯೋಚನೆ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇವಾಗ ವೆಯ್ಟ್ ಏನು ಅಂತ ಕೇಳ್ತಾರೆ. ಸೊ ಇವಾಗ 2.5 ಮೇಲೆ 1.27 ಅಂತ ಹೇಳ್ಬಿಟ್ರೆ ಯಾರು ವೆಯ್ಟ್ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ. ಸೊ ಅದಕ್ಕೋಸ್ಕರ ತುಂಬ ಇವನ್ ಕ್ಲೋಸ್ ಫ್ಯಾಮಿಲಿಗೂ ಸಹ ನಾವು ವೆಯ್ಟ್ನ ರಿವೀಲೇ ಮಾಡಿರಲಿಲ್ಲ. ಅದಿತಿ 1800 ಅಂತ. ಸೊ ಅವ್ರಿಗೆ ನಾನು ವೆಯ್ಟ್ ಹೇಳೇ ಇರಲಿಲ್ಲ. ವಿಡಿಯೋ ಕಾಲಲ್ಲಿ ಮಗು ತೋರಿಸಿದಾಗ ತುಂಬ ಸಣ್ಣ ಇದೆ ಅನ್ಸುತ್ತಲ್ಲ ಮಗು ಅಂತ ಎಲ್ಲ ಕೇಳಿದ್ರು. ಅವಾಗ ನಾನು ಕಟ್ಕೊಂಡಿದ್ದಾಗ ಇದೇನು ಹಳ್ಳಿಗೆ ಹೋಗೋ ಥರ ಕಟ್ಕೊಂಡಿದ್ಯಾ ಅಂತ ನನಗೆ ಕಾಮೆಂಟ್ ಬಂದಿತ್ತು. ಗೊತ್ತಿಲ್ಲ, ಅವರವರ ಒಂದು ಇಚ್ಛೆ ಅದೆಲ್ಲ. ಸೊ ಸ್ಕಾರ್ಫ್ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಈ ಸಲ 3 ಸ್ಕಾರ್ಫ್ನ ತೊಗೊಂಡಿದ್ದೀನಿ. ಇದು ಒಂದು ಪರ್ಪಲ್ ಕಲರ್,
ಆ್ಯಂಡ್ ನನಗಂತೂ ನೋಡಿ ತುಂಬ ಇಷ್ಟ ಆಯಿತು. ಡಿಫ್ರೆಂಟಾಗಿ ವೆರಿ ಫ್ಯಾಷನಬಲ್ ಆಗಿತ್ತು. ಸೊ ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಪಿಂಕ್ ಕಲರ್ ತೊಗೊಂಡೆ. ತುಂಬ ದೊಡ್ಡದಾಗಿದೆ, ಸಖತ್ ದೊಡ್ಡದಾಗಿದೆ. ಸೊ ನೀವಿಲ್ಲಿ ನೋಡಬಹುದು ಇಷ್ಟು ದೊಡ್ಡದು. ಅಂದರೆ ನಾವು ಇದನ್ನು ಹಾಫ್ ಮಾಡಿದ್ರೆ ಇಷ್ಟು ದೊಡ್ಡದು ಬರುತ್ತೆ. ಆರಾಮಾಗಿ ತಲೆಗೆ ಕೂರುತ್ತೆ. ಹಾಂ, ಎಸ್. ನೀವೆಲ್ಲ ಕಟ್ಕೊಳ್ತಿರೋ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನ ಫಾಲೋ ಮಾಡ್ತೀನಿ. ಏನೇನು ಫಾಲೋ ಮಾಡ್ತೀನಿ, ಏನೇನು ಫಾಲೋ ಮಾಡಲ್ಲ ಅಂತ ನಿಮಗೆ ಎಲ್ಲ ಗೊತ್ತಾಗುತ್ತೆ ಆಫ್ಟರ್ ಮೈ ಡೆಲಿವರಿ. ಆ್ಯಂಡ್ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ. ಎಸ್, ಮಾಡ್ತೀನಿ. ಎಸ್. ಆ್ಯಂಡ್ ಇದೊಂದು ಬ್ಲ್ಯಾಕ್ನ ತಗೊಂಡೆ. ದಿಸ್ ಒನ್ ಆ್ಯಂಡ್ ಈ ಒಂದು ಪಿಂಕ್. ಇಷ್ಟಕ್ಕೆ ನಾನು 100 ರೂಪೀಸ್ನ ಕೊಟ್ಟೆ. ಸೊ 140 ಅಂತ ಹೇಳಿದ್ರು, 3 ತಗೊಂಡಿದ್ದಕ್ಕೆ ಅವ್ರು 100 ರೂಪೀಸ್ನ ಮಾಡಿಕೊಟ್ರು. ತುಂಬ ಚೆನ್ನಾಗಿದೆ. ಅಂಗಡಿಯಲ್ಲಿ ತಗೊಂಡಿದ್ದು, ಆನ್ಲೈನ್ ಅಲ್ಲ. ಸೊ ಇದನ್ನ ತಗೊಂಡೆ. ಹೇಗೆ ಅಂತಂದ್ರೆ ಎಲ್ಲಾನು ನನಗೇನೇನು ಬೇಕು, ಒಂದು ನಿಮಿಷ ಬಗ್ಗಕ್ಕಾಗ್ತಿಲ್ಲ ನನಗೆ. ನನಗೇನೇನು ಬೇಕು, ಪಾಪುಗೇನೇನು ಬೇಕು ಎಲ್ಲಾನು ಸಹ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಏನೇನು ಬೇಕು ಎಲ್ಲಾನು ಸಹ ನಾನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಂಡಂಗೆ ಇದಕ್ಕೆ ಅಂತಾನೆ ಶಾಪಿಂಗ್ ಹೋಗ್ತಿಲ್ಲ. ಕಂಡಂಗೆ ಎಲ್ಲಾನು ಪರ್ಚೇಸ್ ಮಾಡೋದು, ಮನೆಗೆ ಬಂದು ಟಿಕ್ ಹಾಕೋದು, ಇದಾಗಿದೆ ಅಂತ. ಆಲ್ಮೋಸ್ಟ್ ಎಲ್ಲಾನು. ವೆಟ್ ವೈಪ್ಸ್ ಸಹ ಮೊನ್ನೆ ತಗೊಂಡ್ ಬಂದೆ. ಯಾವ ವೆಟ್ ವೈಪ್ಸ್ ತಗೊಂಡ್ ಬಂದೆ ಗೊತ್ತಾ? ಒಂದು ನಿಮಿಷ ತೋರಿಸ್ತೀನಿ. ಲಾಸ್ಟ್ ಟೈಮ್ ನಂಗೆ ಅದು ವೆಟ್ ವೈಪ್ಸ್ ಅದು ಬ್ರ್ಯಾಂಡೇ ಅಲ್ಲ, ಬಟ್ ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರು. ಬಟ್ ಈ ವೆಟ್ ವೈಪ್ಸ್ನ ನಾನು ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ದಾಗ ಬಾಕ್ಸ್ ತಗೊಳಕ್ ಹೋಗಿದ್ನಲ್ಲ, ಸೊ ಅವಾಗ ಈ ವೆಟ್ ವೈಪ್ಸ್ನ ತಗೊಂಡೆ. ಇದರಲ್ಲಿ ಹೇಗೆ ಹಾಕಿದ್ರು ಅಂತಂದ್ರೆ 199 ಅಂತ ಹಾಕಿದ್ರು. ಬಟ್ ಬೈ 2ಗೆ 2 ತಗೊಂಡ್ರೆ 199 ಪೇ ಮಾಡ್ಬೇಕಾಗಿತ್ತು. ಬಟ್ ನಾನು ಕೇಳಿದೆ, ನನಗೆ ಅಷ್ಟೊಂದು ನೆಸೆಸಿಟಿ ಇಲ್ಲ. ಅಂಡ್ ನಾನು ಥ್ರೂ ಔಟ್ ದ ಒಂದು ಬಾಣಂತನದಲ್ಲಿ ನಾನು ಈ ರೀತಿ ವೆಟ್ ವೈಪ್ಸ್ನ ಯೂಸ್ ಮಾಡಲ್ಲ. ಮಗು ಕಕ್ಕ ಮಾಡಿದ್ರು ಸಹ ನಾನು ನಾರ್ಮಲ್ ಕಾಟನ್ ಬಟ್ಟೆನ ಬಿಸಿನೀರಲ್ಲಿ ಅದ್ದಿ ಅದರಲ್ಲೇ ನಾನು ಒರೆಸ್ತೀನಿ. ಬಟ್ ಇದು ಹಾಸ್ಪಿಟಲ್ ಪರ್ಪಸ್ಗೆ ಬೇಕಾಗುತ್ತೆ. ಹಾಸ್ಪಿಟಲ್ ಅವರು ಇದನ್ನ ಕೇಳ್ತಾರೆ. ಆ ಒಂದು ಪರ್ಪಸ್ಗೋಸ್ಕರ ಒಂದೇ ಒಂದು ಪ್ಯಾಕ್ನ ತಗೊಂಡೆ. ಕೇಳಿದೆ 2 ಪ್ಯಾಕ್ ತಗೊಳ್ಳೇಬೇಕಾ ಅಥವಾ 1 ಪ್ಯಾಕ್ ತಗೊಳ್ಬೇಕಂತ. ಸೊ ಅವ್ರು ಹೇಳಿದ್ರು 1 ತಗೊಂಡ್ರೆ ನಿಮ್ಗೆ ಕಡಿಮೆ ಬೀಳತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಒಂದೇ ತಗೊಂಡೆ. ನನಗೆ 99 ರೂಪೀಸ್ ಬಿತ್ತು. ಇದು ಚೆನ್ನಾಗಿದೆ ಬ್ರ್ಯಾಂಡು. ಮಾಮಿ ಪೋಕೋ ಪ್ಯಾಂಟ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಬ್ರ್ಯಾಂಡು. ಇದು ವೈಪ್ಸ್ ಅಂತ ಇದೆ, ಮಾಮಿ ಪೋಕೋ ವೈಪ್ಸ್ ಎಕ್ಸ್ಟ್ರಾ ಕ್ಲೀನು. ಇನ್ನು ಓಪನ್ನೇ ಮಾಡಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ. ಸೊ ಹೀಗೆ ಟಿಕ್ ಹಾಕೊಂಡಿರೋದು ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಹೋದಾಗ ಕಣ್ಣಿಗೆ ಬಿದ್ದಾಗ, ಅದಾದ್ಮೇಲೆ ಇದನ್ನ ತಗೊಂಡ್ಬರ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ಶಾಪಿಂಗು ಆಯ್ತು. ಈಗ ಬ್ಯಾಗ್ ಒಂದು ಹಾಕೋದು. ನಿಮ್ಗೆ ತುಂಬಾ ರಿಕ್ವೆಸ್ಟ್ ಸಹ ಇದೆ ನನಗೆ, ಮ್ಯಾಟರ್ನಿಟಿ ಒಂದು ಬ್ಯಾಗ್ನ ಹೇಗೆ ಪ್ಯಾಕ್ ಮಾಡ್ಕೊಡ್ಬೇಕು, ಏನೇನೆಲ್ಲ ಇರಬೇಕು ಅಂತ. ಅದನ್ನೆಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಬೇಬಿ ಬ್ಯಾಗ್ಗೂ ಸಹ. ಅಂಡ್ ಪಾಪುದು ಮಸ್ಲಿನ್ ಕ್ಲಾತ್ ಎಲ್ಲಾನು ಆರ್ಡರ್ ಮಾಡಿದ್ದೀನಿ. ಅಂಡ್ ಬ್ಯಾಗ್ ಆರ್ಡರ್ May 10th ಏನೋ ನಮಗೆ ರಿಸೀವ್ ಆಗುತ್ತೆ. ಪಾಪು ಕ್ಯಾರಿ ಬ್ಯಾಗು, ಅದಾದ್ಮೇಲೆ ಸೊಳ್ಳೆ ಬರ್ದೆ ಕಚ್ಚಿದ್ದೇ ಇರಕ್ಕೆ ಮಗು ನಾವು ಮಲಗಿಸ್ಬಿಟ್ಟು ನೆಟ್ ಹಾಕ್ತೀವಲ್ಲ ಅದು, ಆಮೇಲೆ ಇನ್ನೊಂದು ಬೆಡ್ ತರ ಅದನ್ನು ಸಹ ಆರ್ಡರ್ ಮಾಡಿದೀವಿ. ಹೀಗೆ ನಡೀತಾ ಇದೆ ಫುಲ್ಲು. ಹೆಂಗೆ ಅಂತಂದ್ರೆ ನಂಗೆ ದಿನ ಹೋದಂಗೆ ಭಯ ಆಗ್ತಿದೆ. ಗೊತ್ತಿಲ್ಲ ಅದ್ ಅಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಭಯ ಇರುತ್ತೆ. ಬಟ್ ಯಾರಾದ್ರೂ ಹೆಲ್ಪ್ ಇಟ್ಸ್ ನಾಟ್ ನೆಸೆಸರಿ ಟು ಎಕ್ಸ್ಪೆಕ್ಟ್ ಹೆಲ್ಪ್, ಬೇಡ. ಬಟ್ ಸ್ಟಿಲ್ ಏನಂತಂದ್ರೆ ಯಾರೋ ಒಬ್ರು ಎಲ್ಲ ಪ್ಯಾಕ್ ಮಾಡಿದ್ರೆ ಅಯ್ಯೋ ಬಿಡಪ್ಪ ಅಂತ. ಬಟ್ ನಾನೇ ಎಲ್ಲ ಮಾಡ್ಕೊಳ್ಬೇಕಲ್ಲ. ಸೊ ಅದೊಂಥರ ಭಯ. ದಿನ ಕಳೆದಂಗೆ ಅಯ್ಯೋ ಇವತ್ತು 29ನೇ ತಾರೀಕು ಆಗೇ ಹೋಯ್ತಾ, 30ನೇ ತಾರೀಕು ಬಂದ್ಬಿಡ್ತಾ, ಈ ರೀತಿ ಒಂಥರ ಭಯ ಆಗ್ತಿದೆ. ಬಟ್ ಸ್ಟಿಲ್ ನಾನು ಆರ್ಗನೈಸ್ಡ್ ಆಗಿರೋದ್ರಿಂದ ಅಷ್ಟು ಏನು ಇದಾಗಲ್ಲ. ಬಟ್ ಕ್ರೂ ಈಸ್ ಹೆಲ್ಪಿಂಗ್ ಮೀ ಅ ಲಾಟ್. ಅವ್ರು ಇವತ್ತು ಹೇಳ್ತಿದ್ರು ಎಲ್ಲ ಒಂದ್ ಕಡೆ ಇಡು, ಬ್ಯಾಗಿಗೆಲ್ಲ ಹಾಕ್ಬಿಡೋಣ ಅಂತ. ನಾನು ಹೇಳ್ತಿದ್ದೆ ಎಲ್ಲ ಹಾಕಕ್ಕಾಗಲ್ಲ, ನಾನು ವಿಡಿಯೋ ಮಾಡೋಣ ಅಂತಾನು ಹೇಳಿದ್ದಾರೆ ಕ್ರೂ. ಅದಾದ್ಮೇಲೆ ಇವತ್ತು ಹೊರಗಡೆ ಹೋಗಿದ್ನಲ್ಲ, ಅವಾಗ ಗ್ರಂಥಿಗೆ ಅಂಗಡಿಲಿ ಡೆಲಿವರಿ ಆದ್ಮೇಲೆ ಸ್ಟ್ರೆಚ್ ಮಾರ್ಕ್ ಆಯಿಲ್ನ ಮನೇಲೆ ಮಾಡ್ಕೊಳ್ಬಹುದು. ಆ ಆಯಿಲ್ನ ಪ್ರತಿದಿನ ಹಚ್ತಾ ಬಂದ್ರೆ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ಬಾಡಿ ಎಲಾಸ್ಟಿಸಿಟಿಯಿಂದ ಸ್ಟ್ರೆಚ್ ಮಾರ್ಕ್ ಬರೋದು. ಸೊ ಅದಕ್ಕೋಸ್ಕರ ಅದು ತುಂಬಾ ಬಾಡಿಗೆ ಒಂದು ಒಳ್ಳೆ ರಿಲೀಫ್ ಕೊಡುತ್ತೆ, ಬಾಡಿಗೂ ಗ್ಲೋ ಆಗುತ್ತೆ. ಯಾಕಂತಂದ್ರೆ ಹಾರ್ಮೋನಲ್ ಚೇಂಜಸ್ ಇಂದ ತುಂಬಾ ಡ್ಯಾಮೇಜ್ ಆಗುತ್ತೆ ಸ್ಕಿನ್. ಅದಕ್ಕೋಸ್ಕರ ಅದನ್ನ ತರೋಣ ಅಂತ ಹೋಗಿದ್ದೆ. ಇಲ್ಲೆಲ್ಲೂ ಇಲ್ಲ ಅಂತ ಹೇಳಿದ್ರು. ಬೇರೆ ಕಡೆ ಹೋಗಿ ಮಲ್ಲೇಶ್ವರಂ ಆ ರೀತಿ ಅಂದ್ರೆ ಹೋಗ್ಲೇಬೇಕು ನಾನು ಇವಾಗ. ಯಾಕಂತಂದ್ರೆ ಸ್ವಲ್ಪ ಪರ್ಚೇಸಿಂಗ್ ಇದೆ. ಇದು ಅಂದ್ರೆ ಈ ಒಂದು ಮೆಟೀರಿಯಲ್ ಬೇಕೇ ಬೇಕು. ಅಥವಾ ಕ್ರುವಿ ಹೇಳಿದ್ರು, ನಾನು ಆ ಕಡೆ ನಾಳೆ ಏನಾರು ಹೋದ್ರೆ ನಂಗೆ ಮೆಸೇಜ್ ಆಲ್ರೆಡಿ ನಾನು ಮಾಡ್ಬಿಟ್ಟಿದ್ದೀನಿ. ಯೂಶಲಿ ಏನಾದ್ರೂ ಬೇಕು ಅಂತಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಚಾಟ್ ಅಲ್ಲಿ ಮೆಸೇಜ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನ ನೋಡಿ ಅವ್ರು ತರ್ತಾರೆ. ಸೊ ಅದನ್ನ
ಅದನ್ನು ತಂದು ಕೊಬ್ಬರಿ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿ ಸ್ಟ್ರೆಚ್ ಮಾರ್ಕ್ ಆಯಿಲ್ ಸಹ ಮಾಡ್ಕೊಳ್ಬೇಕು. ಇವತ್ತು ಕರಿಬೇವು ತಂದು ಒಣಗಿಸಿ ಇಡ್ತೀನಿ. ಏನಕ್ಕಂತಂದರೆ ಅದು ಬಾಣಂತನಕ್ಕೆ ಬೇಕಾಗುತ್ತೆ. ನನ್ನ ಪಾಪುಗೆ ನಾನು ಸಾಂಬ್ರಾಣಿ ಕೊಡೋದಕ್ಕೆ ಹಾಕ್ತೀನಿ. ಏನೇನು ಹಾಕ್ತೀನಿ ಅದನ್ನೆಲ್ಲನೂ ಮೆಟೀರಿಯಲ್ ತರಬೇಕು. ಇನ್ನೂ ಏನೂ ತಂದಿಲ್ಲ. ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಅದನ್ನು ಸಹ ಅರೇಂಜ್ ಮಾಡ್ಕೊಳ್ಬೇಕು. ಈ ರೀತಿ ಎಷ್ಟು ಫುಲ್ಲು ತಲೆ ಪೂರ್ತಿ ಬಾಣಂತನದ ವಿಷಯನೇ ನಡೀತಾ ಇದೆ. ಆಬ್ವಿಯಸ್ಲಿ ಈಗ ಎಷ್ಟೇ ನಾವು ಫ್ಯಾಷನ್ ಆಗಿದ್ರು ಕೆಲವು ವಿಷಯಗಳನ್ನ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಎಸ್, ನಡೀತಾ ಇದೆ. ಇದೇ ರೀತಿ ನೀವು ಡೈಲಿ ವ್ಲಾಗ್ಸ್ನ ಚೆಕ್ ಮಾಡ್ತಾರಿ. ನಾನು ಬಾಣಂತನಕ್ಕೆ ಕಂಪ್ಲೀಟ್ ರೆಡಿ ಮಾಡ್ಕೊಳ್ತಿರೋದನ್ನ ನೀವು ವ್ಲಾಗ್ಸಲ್ಲಿ ನೋಡ್ಬೋದು. ಎಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವೀಡಿಯೋಸ್ ನಿಮಗೆ ಅಪ್ಡೇಟ್ ಸಿಗುತ್ತೆ. ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನ ಬಂದ ಮೇಲೆ ಅದಿತಿದು ಟಾಯ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಏನೇನು ಟಾಯ್ಸ್ ಇದೆ ಅಂತ ತುಂಬ ರಿಕ್ವೆಸ್ಟ್ ಇದೆ. ಇವತ್ತಾಗಲೇ ಇಲ್ಲ, ತುಂಬ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತು, ಮಲ್ಕೊಂಡ್ಬಿಟ್ಟೆ. ಸೊ ಈಗ ಮೆಟರ್ನಿಟಿಗೆ ಒಂದು ನಿಮ್ಗೊಂದು ಅಪ್ಡೇಟ್ ಕೊಟ್ಬಿಟ್ರೆ ಏನು ಆ ಒಂದು ವಿಡಿಯೋ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಅಪ್ಡೇಟ್ ಕೊಟ್ಟಿದ್ದೀನಿ. ಎಸ್, ನಾಳೆ ನಮ್ಮ ವ್ಲಾಗಲ್ಲಿ ಸಿಗ್ತೀನಿ. ಇದೇ ಪ್ರೆಗ್ನೆನ್ಸಿ ಇನ್ನೇ 9th ಮಂತು ಆ್ಯಂಡ್ ಡೆಲಿವರಿದು ವ್ಲಾಗ್ ನೀವು ಡೈಲಿ ನೋಡ್ಕೊಳ್ತಾ ಹೋಗ್ಬೋದು. ಇನ್ಮೇಲಿಂದ ತುಂಬ ರಿಕ್ವೆಸ್ಟ್ ಇದೆ ವ್ಲಾಗ್ ಮಾಡಿ ಅಂತ. ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್. ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ನಾನು ಅದಿತಿ ಟಾಯ್ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ದಿಸ್ ಇಸ್ ಮೈ ಬಮ್ ನಾವು. ಏನಪ್ಪ, ನನಗಂತೂ ನನ್ನ ಬೇಬಿ ಬಮ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಅನ್ನಿಸ್ತಾ ಇದೆ. ಎಸ್, ದಿನ ಹೋದಂಗೆ ಒಂಥರ ಕ್ಯೂಟ್ ಅನಿಸುತ್ತೆ. ಸೊ ನೀವು ನಿಮ್ಮ ಬೇಬಿ ಬಮ್ನ ಇಷ್ಟು ಎಂಜಾಯ್ ಮಾಡ್ತೀರಾ ಹೇಗೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಒಂದು ಟಾಪು. ದಿಸ್ ಇಸ್ ಒನ್ ಟಾಪ್ ಆ್ಯಂಡ್ ಇದಕ್ಕೆ ನಾನು ಒಂದು ವೈಡ್ ಪ್ಯಾಂಟ್ನ ಮ್ಯಾಚ್ ಮಾಡಿದ್ದೀನಿ. ಎಸ್, ದಿಸ್ ಇಸ್ ಮೈ ಬೇಬಿ ಬಾಮ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.